ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಹೇಗಿತ್ತು ನಿನ್ನೆ ಎಪಿಸೋಡ್? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ಸ್ವಲ್ಪ ನಮ್ಮ ಮನೆಯ ಹೊಸ ಕ್ಯಾಪ್ಟನ್ ಮಿಸ್ಟರ್ ಧನುಷ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಪಾಪ ನಮ್ಮ ಧನುಷ್ ಅವ್ರಿಗೆ ಗಿಲ್ಲಿ ಸೊಂಟ ನೋಡಿದ್ರೆ 3 ದಿನ ಹೊಟ್ಟೆ ಒಳಗಡೆ ಊಟ ಹೋಗಲ್ವಂತೆ. ಊಟ ಮಾಡದೇ ಇದ್ರೂ ಕೂಡ ಗಟ್ಮುಟ್ಟಾಗೇ ಇದ್ದರು. ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಾಗಲೂ ಕೂಡ ಏನು ಎನರ್ಜಿ ಎಲ್ಲ ಡ್ರಾಪ್ ಆದಾಗೇನು ಕಾಣಲಿಲ್ಲ. ವಿನ್ ಕೂಡ ಆದರು. ಫೇರ್ ಇನಫ್. ಅವ್ರ ಪ್ರಕಾರ ಬಿಗ್ ಬಾಸು ಅಂತಂದರೆ ಜಸ್ಟ್ ಟಾಸ್ಕ್ ಅಷ್ಟೇ. ಪರವಾಗಿಲ್ಲ, ಅದನ್ನು ಒಪ್ಕೊಳ್ಳೋಣ. ಸೀಸನ್ 12 ಶುರುವಾದಾಗಲಿಂದ ಟಾಸ್ಕ್ ಇರುವಾಗಷ್ಟೇ ಧನುಷ್ ಅವರು ಕಾಣಿಸ್ಕೊಂಡಿದ್ದಾರೆ. ಮನೆಯಲ್ಲಿ ತಮ್ಮದಲ್ಲದೇ ಇರುವಂತಹ ವಿಷಯಕ್ಕೆ ಸುಮ್ಮನೆ ತಲೆ ಹಾಕಿಲ್ಲ. ಹುಡುಗಿಯರ ಜೊತೆಗೆ ಡೀಸೆಂಟ್ ಮತ್ತು ಡಿಗ್ನಿಫೈಡ್ ಆಗಿ ಬಿಹೇವ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರಲ್ಲಿ 0 ಆಗಿದ್ರೂ ಕೂಡ ಪ್ರೇಕ್ಷಕರನ್ನು ಎಷ್ಟರ ಮಟ್ಟಿಗೆ ತಮ್ಮತ್ತ ಸೆಳೀತಾರೆ ಅನ್ನುವಂತಹ ವಿಷಯದಲ್ಲಿ ಕಡಿಮೆ ತೂಗಿದ್ರೂ ಕೂಡ ಲೆಟರ್ ಟಾಸ್ಕಲ್ಲಿ ತಮ್ಮ ಲೆಟರನ್ನು ತೆಗೆದುಕೊಳ್ದೇನೆ ಅಭಿಗೆ ಲೆಟರ್ ಕೊಟ್ಟು ನಾಮಿನೇಷನಿಂದ ಸೇಫ್ ಮಾಡುವಷ್ಟು ಒಳ್ಳೆತನವನ್ನು ಅವರು ಪ್ರದರ್ಶಿಸಿದ್ದಾರೆ. ಆ ಒಳ್ಳೆತನನ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಟ್ ದ ಸೇಮ್ ಟೈಮ್ ಸೀಸನ್ 12ಗೆ ಟಾಸ್ಕ್ ಆಡೋದನ್ನು ಹೊರತುಪಡಿಸಿ ಧನುಷ್ ಅವರು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ತಲೆಗೆ ಏನು ಜಾಸ್ತಿ ಹೊಳಿತಾನೆ ಇಲ್ವಲ್ಲ. ಕ್ರಿಯೇಟಿವ್ ಆಗಿ ಏನಾದರೂ ಬಿಗ್ ಬಾಸ್ ಮನೇನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಿದಾರಾ ಧನುಷ್ ಅವರು? ಅಥವಾ ಇಷ್ಟು ದಿನಗಳಲ್ಲಿ ಯಾವುದಾದ್ರೂ ಒಂದು ಎಪಿಸೋಡಲ್ಲಿ ಒಂದು 5 ನಿಮಿಷ ಧನುಷ್ ಅವರು ನಮ್ಮನ್ನು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ ಮಾಡಿದ ಉದಾಹರಣೆ ಯಾವುದಾದ್ರೂ ಇದೆಯಾ? ಅಥವಾ ಈ ಒಂದು ಎಪಿಸೋಡನ್ನು ಕಂಪ್ಲೀಟಾಗಿ ಧನುಷ್ ಅವರೇ ಆಕ್ರಮಿಸಿಕೊಂಡಿದ್ರು ಅನ್ನುವಂತಹ ಉದಾಹರಣೆ ಏನಾದರೂ ಇದೆಯಾ? ಇಲ್ವಲ್ಲ. 10ನೇ ವಾರ ಆಗ್ತಾ ಬಂತು. ಎಷ್ಟೋ ವಾರ ಎಲ್ಲರ ಜೊತೆಗೆ ಗುಡ್ ಬುಕ್ಸಲ್ಲಿ ಇದ್ಕೊಂಡು ಅವರು ನಾಮಿನೇಟೇ ಆಗಲಿಲ್ಲ. ಇದ್ಯಾವುದೂ ಆಗದೇ ಇದ್ದರೂ ಕೂಡ ನಿಮ್ಮಲ್ಲಿರುವಂತಹ ಒಳ್ಳೆಯತನಕ್ಕೆ ಜನ ಬೆಲೆ ಕೊಡ್ತಾಯಿದ್ರು. ಏನೋ ಇದ್ಕೊಳ್ಳಿ ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದರು. ಆದರೆ ನೀವೇನು ಮಾಡ್ತಿದ್ದೀರಾ? ಇಡೀ ಸೀಸನ್ 12ಅಲ್ಲಿ ಒಂದು ಎಪಿಸೋಡ್ ಕೂಡ ಬಿಡದೇನೆ ರೂಲ್ ಮಾಡ್ತಾ ಇರುವಂತಹ ಗಿಲ್ಲಿ ಮೇಲೆ ನಿಮ್ಮ ಪೌರುಷವನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀರಾ. ಅಂದರೆ ನಿಮ್ಮ ಬುದ್ಧಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನೆನ್ನೆನೇ ಮಾತಾಡಬೇಕಾಗಿತ್ತು, ಇವತ್ತು ಮಾತಾಡ್ತಾ ಇದ್ದೀನಿ. ಅಲ್ಲ, 4 ವಾರ ಆದಮೇಲೆ ವೆಲ್ಕಮ್ ಟು ಸೀಸನ್ 12 ಅಂತ ಸುದೀಪ್ ಸರ್ ಅವರಿಂದ ಅಧಿಕೃತವಾಗಿ ಹೇಳಿಸಿಕೊಂಡ ನಿಮಗೆ ನಾನೇನೋ ಟಾಸ್ಕ್ ಎಲ್ಲ ಆಡಿಕೊಂಡು ಸಖತ್ತಾಗಿ ಆಟ ಆಡ್ತಾ ಇದ್ದೀನಿ ಅಂತ ಭಾವನೆ ಇರಬೇಕಾದ್ರೆ ಒಂದು ಎಪಿಸೋಡ್ ಕೂಡ ಬಿಡದೇನೆ 1 ಮ್ಯಾನ್ ಶೋ ಥರ ಇಡೀ ಬಿಗ್ ಬಾಸ್ ಸೀಸನ್ 12ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರುವಂತಹ ಗಿಲ್ಲಿ ಎಷ್ಟು ಸಖತ್ತಾಗಿ ಆಡ್ತಾ ಇರಬೇಕು ಅನ್ನೋದನ್ನು ದಯವಿಟ್ಟು ಯೋಚನೆ ಮಾಡಿ ಮಿಸ್ಟರ್ ಧನುಷ್ ಅವರೇ. ಗಿಲ್ಲಿಗೆ ಹೊರಗಡೆ ಇರುವಂತಹ ಕ್ರೇಜ್ ಬಗ್ಗೆ ನಿಮಗೆ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದರ ಮ್ಯಾಗ್ನಿಟ್ಯೂಡ್ ನಿಮಗೆ ಅರ್ಥ ಆಗೋದು ಬಹುಶಃ ನೀವು ಮನೆಯಿಂದ ಹೊರಗೆ ಬಂದಾಗ ಮಾತ್ರ. ಅಲ್ಲ, ಗಿಲ್ಲಿಗೆ ತಮಾಷೆ ಮಾಡಿಕೊಂಡು ಇನ್ನೊಬ್ಬರ ಲೂಪ್ ಹೋಲ್ಸ್ಗಳನ್ನು ಎತ್ತಿ ಹೇಳುವಂತಹ ಗುಂಡಿಗೆ ಆದರೂ ಇದೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಗಿಲ್ಲಿ ಅಂದರೆ ಇರಿಟೇಷನ್ನು ಅಂತ ಬಂದಿರುವಂತಹ ಅತಿಥಿಗಳ ಹತ್ರ ಹೇಳ್ಕೊಂಡು ನಗಾಡ್ತೀರಾ. ಅಶ್ವಿನಿ ಸೈಲೆಂಟ್ ಆಗಿರೋದ್ರಿಂದ ಗಿಲ್ಲಿಗೆ ಕಂಟೆಂಟ್ ಸಿಗ್ತಾ ಇಲ್ಲ. ಏನೋ ಅಶ್ವಿನಿ ರಿಯಾಕ್ಟ್ ಮಾಡಿದ್ರೆ ಮಾತ್ರ ಗಿಲ್ಲಿ ಹೈಲೈಟ್ ಆಗ್ತಾನೆ, ಇಲ್ಲಾಂತಂದರೆ ಅವನಲ್ಲಿ ಏನೂ ಆಟನೇ ಇಲ್ಲ ಅಂತ ಕಾವ್ಯಾಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಹೋಗ್ತೀರಾ. ಗೆಸ್ಟ್ಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ಹುಡುಗಿ ವೇಷ ಹಾಕೊಂಡಿದ್ದ ಗಿಲ್ಲಿ ನೋಡಿ ಇವನು ಯಾವ ಸಿನಿಮಾ ಮಾಡಲ್ಲು, ಇವನು ಸೊಂಟ ನೋಡಿದ್ರೆ 3 ದಿನ ಹೊಟ್ಟೆ ಒಳಗಡೆ ಊಟ ಹೋಗಲ್ಲ ಅಂತೀರ. ಅಲ್ಲ, ಅಫ್ಕೋರ್ಸ್ ಇದು ನೀವು ತಮಾಷೆಗೆ ಹೇಳಿರ್ಬೋದು ಬಿಡಿ. ಆದರೆ ಇಷ್ಟೆಲ್ಲ ಮಾತಾಡುವಂತಹ ನೀವು 5 ಜನ ಗೆಸ್ಟ್ಗಳನ್ನು ಗಿಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಎದುರೆದುರೆ ಬಡಿದು ಬಾಯಿಗೆ ಹಾಕೊಂಡ್ರಲ್ಲ, ಆ ಕೆಪಾಸಿಟಿ ನಿಮಗಿದೆಯಾ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಪಾಯಿಂಟ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಗಿಲ್ಲಿ ಅವರು ಎಲ್ಲೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಬಿಟ್ಕೊಡ್ಲಿಲ್ಲ ಸ್ವಾಮಿ. ಮನೆಯವರಿಗೆ ಪಾಯಿಂಟ್ ಸಿಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಗಿಲ್ಲಿ ಸೈಲೆಂಟ್ ಆದರೂ ಅಷ್ಟೇ. ಬಿಗ್ ಬಾಸ್ ಇಂಟರ್ಫಿಯರ್ ಆಗಿ ವಾರ್ನಿಂಗ್ ಕೊಡದೇ ಇದ್ದಿದ್ದರೆ ಈ 5 ಜನ ಗೆಸ್ಟ್ಗಳು ಗಿಲ್ಲಿ ಮುಂದೆ ಲೆಕ್ಕಕ್ಕೂ ಇರ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಮಾತಾಡಿದ್ರಿ ಧ್ರುವಂತ್ ಬಗ್ಗೆ. ಧ್ರುವಂತು ನಂದೆಲ್ಲಿಡ್ಲಿ ಅಂತ ಹೋಗೋದ್ರಿಂದ ಬಿಗ್ ಬಾಸ್ ಅವರಿಗೆ ಬೆಲ್ ಬಾಯ್ ಅಂತ ಕೊಟ್ಟಿದ್ದಾರೆ ಅಂತ. ಬ್ರೋ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಧ್ರುವಂತದ್ದು ಒಂದು ರೀತಿ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್, ಅದನ್ನು ನಾನು ಒಪ್ಕೊಳ್ತೀನಿ. ಬಟ್ ಡೆಫಿನೆಟ್ಲಿ ನಿಮಗಿಂತ ಜಾಸ್ತಿ ಅವರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ ಬ್ರೋ. ಯಾವಾಗಲಾದರೂ ಒಂದೊಂದು ಸಲ ತಮ್ಮ ಮೇಲೆ ಪ್ರೇಕ್ಷಕರು ಗಮನ ಹರಿಸೋ ಹಾಗೆ ಆ ಜನ ಆಟ ಆಡ್ತಾರೆ. ನೀವೇನು ಮಾಡ್ತಾಯಿದ್ದೀರಾ? ಲೆಟ್ ಮಿ ಮೇಕ್ ಇಟ್ ವೆರಿ ಸಿಂಪಲ್. ಒಂದು ಎಪಿಸೋಡಲ್ಲಿ ಅಟ್ಲೀಸ್ಟ್ 5 ನಿಮಿಷ ಸಂಪೂರ್ಣವಾಗಿ ಪ್ರೇಕ್ಷಕರು ನಿಮ್ಮ ಮೇಲೆ ಫೋಕಸ್ ಮಾಡೋ ಥರ ನಿಮ್ಮಿಂದ ಮಾಡೋಕ್ಕಾಗತ್ತಾ? ಸಂಪೂರ್ಣವಾಗಿ ಎಂಟರ್ಟೈನ್ ಆಗೋ ಥರ ಏನಾದರೂ ಒಂದು ಮಾಡಿ ತೋರಿಸಿ. ಈ ಕಾರಣಕ್ಕೇನೆ ಧನುಷ್ಗೋಸ್ಕರ ಪ್ರೇಕ್ಷಕರು ಬಿಗ್ ಬಾಸ್ ನೋಡ್ತಾರೆ ಅನ್ನೋದಕ್ಕೆ ದಯವಿಟ್ಟು ಒಂದೇ ಒಂದು ಕಾರಣ ಕೊಡಿ ಸಾಕು. ನೀವು ನಿಜವಾಗ್ಲೂ ಈ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಅಂತ ನಾವೆಲ್ಲ ಒಪ್ಕೊಳ್ತೀವಿ. ಆ್ಯಂಡ್ ಸರ್, ಮಾಳು ಕೂಡ
ನೀವು ಮೊದಲಿದ್ರಲ್ಲ, ಅಂದರೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ದೇನೆ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಸೈಲೆಂಟ್ ಆಗಿದ್ರಲ್ಲ, ಅದೇ ಥರನೇ ಇದ್ದಾರೆ. ಎಂಟರ್ಟೈನ್ಮೆಂಟಲ್ಲೂ ಕೂಡ ಸಾಂಗ್ ಹಾಡೋದನ್ನು ಬಿಟ್ಟರೆ ನಿಮ್ಮದು ಮತ್ತು ಅವರ ಎಂಟರ್ಟೈನ್ಮೆಂಟ್ ಮೀಟರ್ ಆಲ್ಮೋಸ್ಟ್ ಸೇಮ್ ಇದೆ ಅಂತಲೇ ಹೇಳ್ಬೋದು. ಆದರೆ ಮಾಳು ಅವರು ಎಲ್ಲೂ ಕೂಡ ಯಾರ ಬಗ್ಗೆನೂ ಹಿಂದೆ ಮಾತಾಡಿಲ್ಲ. ಅವರು ನಮ್ಮನ್ನು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ ಮಾಡದೇ ಇರಬಹುದು, ನಿಮ್ಮ ಥರ ಟಾಸ್ಕ್ ಅವ್ರು ಆಡದೇ ಇರಬಹುದು, ನಮ್ಮನ್ನು ಸಿಕ್ಕಾಪಟ್ಟೆ ಎಂಗೇಜ್ ಮಾಡದೇ ಇರಬಹುದು. ಆದರೆ ಅವರ ಮುಗ್ಧತೆ ಮತ್ತು ಒಳ್ಳೆತನ ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ಒಂದು ಅರ್ಹತೆಯನ್ನು ಅವರಿಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ ಅನ್ನೋದನ್ನು ದಯವಿಟ್ಟು ನೀವು ತಿಳ್ಕೊಳ್ಳಿ. ಅದೇ ಮುಗ್ಧತೆ, ಅದೇ ಒಳ್ಳೆತನ ಹನುಮಂತ ಅವರ ಗೆಲುವಿಗೆ ಬಹುಪಾಲು ಕಾಂಟ್ರಿಬ್ಯೂಟ್ ಮಾಡಿತ್ತು ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಲಿ ಸರ್. ಬರೀ ಟಾಸ್ಕ್ ಮಾಡೋದಷ್ಟೇ ಅಲ್ಲ, ಪೊಟೆನ್ಷಿಯಲ್ ಇರುವಂತಹ ಒಬ್ಬ ವ್ಯಕ್ತಿ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದಾಗ ಅದನ್ನು ಅಪ್ರಿಷಿಯೇಟ್ ಮಾಡೋದು ಕೂಡ ಬಿಗ್ ಬಾಸ್ ಮನೆಯಲ್ಲಿನ ನಿಮ್ಮ ಇರುವಿಕೆಗೆ ಒಂದು ಅರ್ಹತೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ ಸರ್. ಇನ್ನು ಧನುಷ್ ಬಗ್ಗೆ ಆಯಿತು. ನಿನ್ನೆ ಎಪಿಸೋಡ್ ಬಗ್ಗೆ ಹೇಳೋದಾದರೆ, ಗಿಲ್ಲಿ ಸೈಲೆಂಟ್ ಆದರೂ ಕೂಡ ಮಂಜು ಟಾರ್ಗೆಟ್ ಮಾಡೋದು ಸ್ಟಾಪ್ ಮಾಡಲೇ ಇಲ್ಲ. ಗೆಸ್ಟ್ಗಳು ಯಾರು ಕೂಡ ಈ ಗಿಲ್ಲಿ ನಮ್ಮ ಡೈಲಾಗೆಲ್ಲ ಹೇಳಿ ಸಿಕ್ಕಾಪಟ್ಟೆ KGF ಡೈಲಾಗೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಮಾಡಿ ಎಂಟರ್ಟೈನ್ ಮಾಡಿದ್ರು ಕೂಡ ಬೇಕು ಅಂತಲೇ ಅಪ್ರಿಷಿಯೇಟ್ ಮಾಡಲಿಲ್ಲ. ಅದು ಎದು ಕಾಣ್ತಾ ಇತ್ತು. ಕೊನೆಗೆ ನಮ್ಮ ಕ್ಯಾಪ್ಟನ್ನು ವ್ಯವಸ್ಥಾಪಕ ಅಭಿಯವರಿದಾರಲ್ಲ, ಏನೋ ಸುಮ್ಮನೆ ಔಪಚಾರಿಕವಾಗಿ ಒಂದು 50 ಪಾಯಿಂಟ್ ಏನೋ ಕೊಟ್ಟರು. ಅದು ಗಿಲ್ಲಿಗೆ ಬೇಕಾಗೂ ಇಲ್ಲ. ಯಾಕೆ ಅಂತಂದರೆ ಹೊರಗಡೆ ಅವರ ಆಟಕ್ಕೆ 100ಕ್ಕೆ 100 ಪಾಯಿಂಟ್ಸ್ಗಳನ್ನು ಜನ ಈಗಾಗಲೇ ಕೊಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮೀರಿ ನಿನ್ನೆ ಗಿಲ್ಲಿ ಅವರಿಗೆ ಅಶ್ವಿನಿ ಅವರು ಬ್ಯಾಕ್ ಮಾಡಿದ್ರಲ್ಲ, ಸಪೋರ್ಟ್ ಮಾಡಿದ್ರಲ್ಲ, ನಿಜಕ್ಕೂ ಅದು ಅವ್ರ ಮೇಲೆ ಗೌರವ ಹೆಚ್ಚಾಗೋ ಥರ ಮಾಡ್ತು. ಬರೀ ಅದು ಒಂದೇ ರೀಸನಿಗೆ ಅಂತಲ್ಲ, ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೇನಾದರೂ ಸಮಸ್ಯೆ ಇದ್ದಾಗ, ಲೈಕಂದರೆ ಅವ್ರ ಹತ್ರ ಮಾತಾಡೋ ಪ್ರಯತ್ನ ಮಾಡಿದ್ರು. ನಿಂಗೆ ಅಕಸ್ಮಾತ್ ಇರಿಟೇಟ್ ಆಗ್ತಾ ಇದೆ ಅಂದರೆ ಹೇಳು, ನಾನು ನಿನ್ನ ಜೊತೆಗಿರ್ತೀನಿ, ನೀನು ನನ್ನ ಜೊತೆ ಬಾ ಅಂತೆಲ್ಲ ಕರ್ಕೊಂಡು ಹೋದರು. ಮತ್ತು ಮಂಜು ಅವರು ಅದೇನೋ ಒಂದು ಸುಮ್ಮನೆ ಟಾಸ್ಕ್ ಮಾಡಿಸಿದ್ರಲ್ಲ, ನನ್ನಿಂದ ತಪ್ಪಾಗಿ ಹೋಗಿದೆ, ಅದರಿಂದ ಎಲ್ರಿಗೂ ಪಾಯಿಂಟ್ಸ್ ಮಿಸ್ ಆಗ್ತಾ ಇದೆ, ಸೊ ಸಾರಿ ಕೇಳು ಅಂತೇನೋ ಮಂಜು ಟಾಸ್ಕ್ ಮಾಡಿಸಿದ್ರಲ್ಲ. ಆವಾಗ ಪ್ರತಿಯೊಬ್ಬರ ಹತ್ರ ಅಶ್ವಿನಿ ಅವರೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಆ್ಯಕ್ಚುಲಿ ಸಾರಿ ಕೇಳಿಸಿದ್ರು. ನಿಜಕ್ಕೂ ಅದೆಲ್ಲ ನೋಡುವಾಗ ಅವ್ರ ಮೇಲೆ ಗೌರವ ಹೆಚ್ಚಾಯಿತು. ಬಟ್ ಅದು ಒಂದೇ ಕಾರಣಕ್ಕೆ ಗೌರವ ಹೆಚ್ಚಾಗಿದ್ದಲ್ಲ, ಗೆಸ್ಟ್ಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ಸುಮ್ಮನೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಿ ತನವನ್ನು ಕಳ್ಕೊಳ್ಳೋದಕ್ಕೆ ಅವರು ರೆಡಿ ಇರಲಿಲ್ಲ. ಆ್ಯಕ್ಚುಲಿ ಸುಮ್ಮನೆ ಲೈಕ್ ಮನೇಲಿರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಪಾಯಿಂಟ್ ವಿಷಯದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಶ್ವಿನಿ ಅವರು ಸಾರಿ ಕೇಳಿದ್ರು. ಅದು ಅವ್ರದ್ದೇ ಆದ ರೀತಿಯಲ್ಲಿ ಸಾರಿ ಕೇಳಿದ್ರು. ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಲಿಲ್ಲ, ಆ ವಿಷಯದಲ್ಲಿ ನನಗೆ ಉತ್ತರ ಗೊತ್ತಿಲ್ಲ ಹಾಗಾಗಿ ಬುದ್ಧಿ ಇಲ್ಲ ಅಂತ ಹೇಳಿದ್ರು. ಬಟ್ ಓವರಾಲ್ ಆಗಿ ನಿಜಕ್ಕೂ ಗಿಲ್ಲಿ ಮತ್ತು ಅಶ್ವಿನಿ ಅವರ ಕಾಂಬಿನೇಷನ್ನು ಖುಷಿ ಕೊಡ್ತು ನಿನ್ನೆ. ಮತ್ತು ಬೇರೆ ಎಂಟರ್ಟೈನ್ಮೆಂಟ್ ಎಲ್ಲ ಸಾಕಷ್ಟಿತ್ತು. ಬಟ್ ಇದಿಷ್ಟು ನನಗೆ ಹೇಳಬೇಕು ಅಂತ ಅನಿಸಿದ್ದು ನಿನ್ನೆ ಎಪಿಸೋಡ್ ಬಗ್ಗೆ. ಎಲ್ಲೋ ಒಂದು ಕಡೆ ಧನುಷ್ ಅವರು ಬೇಡದೇ ಇರೋದನ್ನು ಮಾತಾಡಿ ಸ್ವಲ್ಪ ಅವರ ಮೌಲ್ಯವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದನ್ನು ನಾನು ಈಗಾಗಲೇ ಅಡ್ರೆಸ್ ಮಾಡಿದ್ದೀನಿ. ಆ್ಯಂಡ್ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ನಿಜವಾಗ್ಲೂ ದೊಡ್ಡತನವನ್ನು ಮೆರೆದ್ರು ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ನೋಡುವಾಗ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಗೆಸ್ಟ್ಗಳು ಯಾವಾಗ ಹೋಗ್ತಾರ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಅದಂತೂ ಕನ್ಫರ್ಮು. ಸೊ ಯಾವಾಗ ಹೋಗಬಹುದು, ಇವತ್ತೆಲ್ಲ ಸ್ವಲ್ಪ ಅವರು ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ಬಂದಿರೋ ಪ್ರೊಮೋದಲ್ಲಿ ಅದು ಗೊತ್ತಾಗಿದೆ. ಅವ್ರು ಯಾವಾಗ ಹೋಗಬೇಕು, ಲೈಕ್ ಕಿಚ್ಚ ಏನಾದರೂ ಅವರಿಗೆ ಕ್ಲಾಸ್ ಎಲ್ಲ ತಗೊಳ್ಬೇಕಾ ಅಥವಾ ಹಾಗೆ ಸುಮ್ಮನೆ ಗೆಸ್ಟ್ಗಳು ಹಾಗೆ ಹೋಗಬೇಕಾ, ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಹೇಳಿ. ಆ್ಯಂಡ್ ಗೆಸ್ಟ್ಗಳು ಬಂದ್ಬಿಟ್ಟು ಏನು ಮಾಡಬೇಕಿತ್ತು ಆ್ಯಕ್ಚುಲಿ ಒಳಗಡೆ ಮನೆ ಒಳಗೆ ಎಲ್ಲರನ್ನ ಹುರಿದುಂಬಿಸುವಂತಹ ಪ್ರಯತ್ನ ಮಾಡಬೇಕಾಗಿತ್ತು. ಬಟ್ ಅವ್ರು ಅದನ್ನು ಮಾಡಲೇ ಇಲ್ಲ ಎಲ್ಲೂ ಕೂಡ. ಅಟ್ಲೀಸ್ಟ್ ಈ ಒಂದು ಟಾಸ್ಕಿಂದ ಆಚೆ ಬಂದ ಮೇಲಾದರೂ ಇವತ್ತಿನ ಎಪಿಸೋಡಲ್ಲಿ ಅದನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಹೊರಗೆ ಹೋಗಲಿ ಅಂತಲೇ ನಿಮ್ಮೆಲ್ಲರ ತಲೆಯಲ್ಲೂ ಇರುತ್ತೆ ಅಂತ ಗೊತ್ತು. ಇವರೆಲ್ಲರ ಬಗ್ಗೆ ಮತ್ತು ನಾನು ಹೇಳಿದ ಧನುಷ್ ಅವ್ರ ವಿಷಯದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.